ಸೇವೆಯನ್ನು ಸ್ಥಗಿತಗೊಳಿಸಿದ ದಾಂಡೇಲಿಯ ಸಂಡೇ ಮಾರ್ಕೆಟ್ ಹತ್ತಿರದ ಶುದ್ಧ ಕುಡಿಯುವ ನೀರಿನ ಘಟಕ. ದಾಂಡೇಲಿ ನಗರದಲ್ಲಿ ರಸ್ತೆಯಲ್ಲಿ ಕಸ ಬಿದ್ದರೂ, ಗಟಾರ ತುಂಬಿದರೂ, ಬೀದಿ ದೀಪ ಉರಿಯದಿದ್ದರೂ, ರಸ್ತೆಯಲ್ಲಿ ಹಂದಿ, ನಾಯಿ, ದನಕರುಗಳು ಸತ್ತರೂ, ಕುಡಿಯುವ ನೀರು ಪೂರೈಕೆಯಲ್ಲಿ ವ್ಯತ್ಯಾಸವಾದರೂ, ಸಾರ್ವಜನಿಕ ಸ್ಥಳದಲ್ಲಿ ವಿಶ್ರಾಂತಿಗಾಗಿ ಹಾಕಲಾಗಿರುವ ಸಿಮೆಂಟ್ ಬೆಂಚುಗಳು ಮುರಿದು ಬಿದ್ದರೂ, ಮನೆ ಮನೆ ಕಸ ಸಂಗ್ರಹಕಾರರು ಬರದೇ ಇದ್ದರೂ, ಮನೆಗಳ ಸೆಪ್ಟಿಕ್ ಟ್ಯಾಂಕ್ ತುಂಬಿದ ಬಳಿಕ ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿಯೂ, ಮನೆಯ ಹತ್ತಿರದಲ್ಲಿರುವ ಆತಂಕಕಾರಿ ಮರಗಿಡಗಳ ತೆರವಿಗೂ, ರಸ್ತೆಯಲ್ಲಿ ಹೊಂಡ ಗುಂಡಿ ಬಿದ್ದರೂ, ಫುಟ್ಪಾತ್ ಅತಿಕ್ರಮಿಸಿದರೂ, ನಗರಸಭೆಯ ಅಧೀನದಲ್ಲಿರುವ ಜಾಗವನ್ನು ಅತಿಕ್ರಮಣ ಮಾಡಿದರೂ, ಉತ್ತಾರಕ್ಕಾಗಿಯೂ ಹೀಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಿಗಾಗಿ ನಗರಸಭೆಯ ಪೌರಾಯುಕ್ತರಿಗೆ ಕರೆ ಮಾಡಿ ತಿಳಿಸುವ ಇಲ್ಲವೇ ದೂರು ಕೊಡುವ ನಾವು ಇವೆಲ್ಲವುಗಳನ್ನು ಪೌರಾಯುಕ್ತರಿಂದ ಮಾಡಲು ಸಾಧ್ಯವೇ ಎನ್ನುವ ಪ್ರಶ್ನೆಯನ್ನು ನಮಗೆ ನಾವು ಹಾಕಿಕೊಳ್ಳಬೇಕಾಗಿದೆ. ಪೌರಾಯುಕ್ತರಿಗೂ ನಮ್ಮ ಹಾಗೆ 2 ಕಾಲು, 2 ಕೈ, 2 ಕಣ್ಣು, 2 ಕಿವಿ ಇರುವುದು ಬಿಟ್ಟರೆ ಹೆಚ್ಚೇನು ಇಲ್ಲ. ಅವರು ನಮ್ಮಂತೆ ಮನುಷ್ಯರಲ್ಲವೇ? ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ, ದಾಂಡೇಲಿ ನಗರಸಭೆಯ ಆಯಾಯ ವಿಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನಿಭಾಯಿಸಿದ್ದಲ್ಲಿ ಈ ರೀತಿಯ ಸಮಸ್ಯೆಗಳು ಉದ್ಭವವಾಗುವುದಿಲ್ಲ. ನಗರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಬೇಜವಾಬ್ದಾರಿಯಿಂದಾಗಿ ಹಾಗೂ ಕರ್ತವ್ಯ ನಿರ್ಲಕ್ಷ್ಯದಿಂದಾಗಿ ನಗರದಲ್ಲಿ ಹಲವು ಸಮಸ್ಯೆಗಳು ಉದ್ಭವವಾಗುವುದು ಸಹಜ. ಹಾಗೆಂದು ಇದು ಇತ್ತೀಚಿನ ಬೆಳವಣಿಗೆಯಲ್ಲ. ಅನಾದಿ ಕಾಲದಿಂದಲೂ ಪ್ರತಿಯೊಂದು ವಿಚಾರಗಳ ಬಗ್ಗೆ ಹಾಗೂ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ನ್ಯೂನ್ಯತೆಗಳ ಬಗ್ಗೆ ನಗರಸಭೆಯ ಪೌರಾಯುಕ್ತರೇ ಆಯಾಯ ವಿಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಎಚ್ಚರಿಸುವ ಕೆಲಸ ನಡೆದು ಬಂದಂತಿದೆ. ಇದಕ್ಕೆ ಕಾರಣ ಕಳೆದ ಅನೇಕ ವರ್ಷಗಳಿಂದ ಇಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬೀಡು ಬಿಟ್ಟು ತಮ್ಮ ಜಾಲವನ್ನು ಬಲಾಢ್ಯವಾಗಿ ವಿಸ್ತರಿಸಿಕೊಂಡಿರುವುದೇ ಆಗಿದೆ. ಪ್ರತಿಯೊಂದು ಕೆಲಸವು ಪೌರಾಯುಕ್ತರ ಮೂಲಕವೇ ಆಗಬೇಕೆಂದರೆ ನಗರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕೆಲಸ ಏನು ಎನ್ನುವ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿದೆ. ನೋಡಿ, ದಾಂಡೇಲಿ ನಗರದ ಸಂಡೇ ಮಾರ್ಕೆಟ್ ಹತ್ತಿರದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಸೇವೆಯನ್ನು ಸ್ಥಗಿತಗೊಳಿಸಿ ಹತ್ತಿರ 1 ತಿಂಗಳಾಗಿದೆ. ಈ ಬಗ್ಗೆ ಇಂದು ಗುರುವಾರ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ವಿಭಾಗದ ಅಧಿಕಾರಿ ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದ ಕಾರಣದಿಂದಾಗಿ ಇಲ್ಲಿ ಶುದ್ಧ ಕುಡಿಯುವ ನೀರು ಪೂರೈಕೆ ಸ್ಥಗಿತಗೊಳ್ಳುವಂತಾಗಿದೆ. ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿಗೆ ತಿಂಗಳುಗಟ್ಟಲೆ ಸಮಯ ತೆಗೆದುಕೊಳ್ಳುವುದಾದರೆ ಸಂಬಂಧಪಟ್ಟ ವಿಭಾಗದ ಅಧಿಕಾರಿ ಮತ್ತು ಸಿಬ್ಬಂದಿಗಳ ನಿಷ್ಕಾಳಜಿಯನ್ನು ಎತ್ತಿ ತೋರಿಸುತ್ತದೆ. ಇನ್ನೂ ನಗರದಲ್ಲಿ ಬಹುತೇಕ ರಸ್ತೆಗಳು ಹೊಂಡಮಯವಾಗಿದ್ದು, ರಸ್ತೆ ದುರಸ್ತಿ, ರಸ್ತೆ ನಿರ್ಮಾಣ ಕಾರ್ಯ ಆರಂಭಗೊಂಡಿದೆ. ಆದರೆ ದುರಸ್ತಿ ಹಾಗೂ ರಸ್ತೆ ಕಾಮಗಾರಿ ಹೇಗೆ ನಡೆದಿದೆ ಎಂದರೆ, ತೀವ್ರ ಹದಗೆಟ್ಟಿರುವ ರಸ್ತೆಗಳ ದುರಸ್ತಿ ಇಲ್ಲವೇ ಕಾಮಗಾರಿ ಮಾಡುವುದನ್ನು ಬಿಟ್ಟು ಉಳಿದ ರಸ್ತೆಗಳ ದುರಸ್ತಿ ಹಾಗೂ ಕಾಮಗಾರಿಗೆ ಮೊದಲ ಆದ್ಯತೆಯನ್ನು ನೀಡಿರುವುದನ್ನು ನೋಡಿದರೆ ನಗರಸಭೆಯ ಕಾಮಗಾರಿ ವಿಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಂಬಳಕ್ಕಾಗಿ ದುಡಿಯುತ್ತಿದ್ದಾರೆಯೇ ವಿನಃ ನಿಜವಾಗಿಯೂ ಬದ್ಧತೆಯಿಂದ ದುಡಿಯುವುದಿಲ್ಲ ಎನ್ನುವುದನ್ನು ಸಾರಿ ಹೇಳುತ್ತಿದೆ. ಹೀಗೆ ನಗರದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ನಗರಸಭೆಯ ಪೌರಾಯುಕ್ತರನ್ನು ದೂರುವ ಬದಲು ನಗರಸಭೆಯ ಆಯಾಯ ವಿಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೇ ಕಾರಣ ಎನ್ನುವುದನ್ನು ನಾವು ಒಪ್ಪಿಕೊಳ್ಳಬೇಕಾಗಿದೆ. ಇನ್ನು ಕಳೆದ ಅನೇಕ ವರ್ಷಗಳಿಂದ ಇಲ್ಲೇ ಬಿಡಾರ ಹೂಡಿರುವ ನಗರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಪೌರಾಯುಕ್ತರು ಎಷ್ಟು ಹೇಳಿದರೂ ಅದು ನೀರಿನಲ್ಲಿ ಹೋಮ ಮಾಡಿದಂತೆ ಎಂಬಂತಾಗಿದೆ. ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ಸಾಕಷ್ಟು ಅನುದಾನಗಳನ್ನು, ಯೋಜನೆಗಳನ್ನು ನಗರಕ್ಕೆ ತರುತ್ತಿದ್ದಾರೆ. 78ರ ವಯಸ್ಸಿನಲ್ಲಿಯೂ ದೇಶಪಾಂಡೆಯವರು ಇಷ್ಟೊಂದು ಕ್ರಿಯಾಶೀಲರಾಗಿ ಅನುದಾನವನ್ನು ತರುವಾಗ 30ರಿಂದ 50ರೊಳಗೆ ವಯಸ್ಸನ್ನು ಹೊಂದಿರುವ ಘನ ನಗರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಉತ್ಸಾಹ, ಕೆಲಸದಲ್ಲಿ ಬದ್ಧತೆ, ಪ್ರಾಮಾಣಿಕತೆ ಎಲ್ಲಿ ಅಡಗಿ ಹೋಯಿತು ಎಂಬುದರ ಬಗ್ಗೆ ಶಾಸಕ ಆರ್.ವಿ. ದೇಶಪಾಂಡೆಯವರಿಗೆ ಅವರ ನಿಕಟವರ್ತಿಗಳು ಮತ್ತು ಅವರ ಆಪ್ತ ಸಹಾಯಕರು ಹಾಗೂ ಕಾರ್ಯದರ್ಶಿಗಳು ಹೇಳದೇ ಹೋದರೆ ಪ್ರವಾಹದಂತೆ ಹರಿದು ಬಂದ ಅನುದಾನ ಪ್ರವಾಹದಂತೆ ಕೊಚ್ಚಿ ಹೋಯಿತು ಎಂಬಂತಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ನಗರಸಭೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಂದಾಗಿ ಉತ್ಸಾಹದಿಂದ ಹಾಗೂ ಅತ್ಯಂತ ಬದ್ಧತೆಯಿಂದ ತಮಗೆ ವಹಿಸಿದ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಲ್ಲಿ ಮಾತ್ರ ದಾಂಡೇಲಿ ನಗರಸಭೆ ಸದೃಢ ನಗರಸಭೆಯಾಗಿ ರೂಪುಗೊಳ್ಳಲು ಸಾಧ್ಯ. ಇಲ್ಲವಾದಲ್ಲಿ ದಾಂಡೇಲಿ ನಗರಸಭೆಯ ಬದಲು ನರಕಸಭೆ ಎಂಬ ಹಣೆಪಟ್ಟಿಗೆ ಕಾರಣವಾದರೂ
ಅಚ್ಚರಿ ಪಡಬೇಕಿಲ್ಲ. ಏನಂತೀರಿ?